ಬೆಂಗಳೂರಲ್ಲಿ ಅಮಾನವೀಯ ಕೃತ್ಯ ನಡೆದಿದ್ದು ಹಸುಗಳ ಕೆಚ್ಚಲು ಕೊಯ್ದಿದ್ದಾರೆ ದುರುಳರು. ರಕ್ತದ ಮಡುವಿನಲ್ಲಿ ಹಸುಗಳು ನರಳಾಟವನ್ನ ಮಾಡ್ತಾ ಇದ್ವು. ಬೆಳ್ಳಂಬೆಳಗ್ಗೆ ಈ ಒಂದು ಘಟನೆ ನಡೆದಿದೆ. ರಾತ್ರಿಯೇ ಈ ಕೃತ್ಯವನ್ನ ಎಸಗಿರುವಂತಹ ಶಂಕೆ ಕೂಡ ಇದೆ. 3 ಹಸುಗಳ ಕೆಚ್ಚಲನ್ನ ಕೊಯ್ದಿದ್ದಾರೆ ಕಿಡಿಗೇಡಿಗಳು. ಚಾಮರಾಜಪೇಟೆಯ ಪೆನ್ಷನ್ ಮೊಹಲ್ಲಾದಲ್ಲಿ ಈ ಘಟನೆ ನಡೆದಿದ್ದು ರಕ್ತದ ಮಡುವಿನಲ್ಲಿದ್ದ ಹಸುಗಳಿಗೆ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಸ್ಥಳಕ್ಕೆ ಆರ್ ಅಶೋಕ್, ಸಂಸದ ಪಿಸಿ ಮೋಹನ್ ಭೇಟಿಯನ್ನ ಕೊಟ್ಟಿದ್ದಾರೆ. ಶೀಘ್ರವೇ ಆರೋಪಿಗಳನ್ನ ಬಂಧಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. 1 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಹಾಗೇನೆ ಸಂಸದರಾಗಿರುವ ಪಿಸಿ ಮೋಹನ್ ಅವರು ಈಗಾಗಲೇ ಅಲ್ಲಿ ಆರೋಪಿಗಳ ಪತ್ತೆ ಆಗಬೇಕು, ಅವರ ಬಂಧನ ಆಗಬೇಕು ಅನ್ನುವಂತಹ ಆಗ್ರಹದ ಜೊತೆಗೆ ಈಗಾಗಲೇ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಈಗ ಆರ್ ಅಶೋಕ್ ಅವರು 1 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಪಶು ಆಸ್ಪತ್ರೆಗೆ ಅಲ್ಲೇ ಅವುಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ. ಆದರೆ ಚಾಮರಾಜಪೇಟೆಯ ಪೆನ್ಷನ್ ಮೊಹಲ್ಲಾದಲ್ಲಿ ಈ ಒಂದು ಘಟನೆ ನಡೆದಿದ್ದು ಕರ್ಣ ಅನ್ನುವರಿಗೆ ಸೇರಿದಂತಹ ಈ ಹಸುಗಳಾಗಿತ್ತು. ಆಲ್ಮೋಸ್ಟ್ 10 ಹಸುಗಳು ಇತ್ತು ಅವರ ಬಳಿ. ಆದರೆ 3 ಹಸುಗಳಿಗೆ ಈ ರೀತಿಯಾಗಿ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಅದರಲ್ಲೂ ಕೂಡ ಅಮಾನವೀಯ ಕೃತ್ಯವನ್ನ ಎಸಗಿದ್ದು ಮೂಕ ಪ್ರಾಣಿಗಳು ಅಂತಾನೂ ನೋಡದೆ ಇಂತಹ ದುಷ್ಕೃತ್ಯ ಯಾರು ಎಸಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು. ಪೊಲೀಸರು ಕೂಡ ಇದೇ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಡ ಮಾಡಬಾರದು ಅನ್ನುವಂತಹ ಒಂದು ಆಗ್ರಹವನ್ನ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪೊಲೀಸರ ಬಗ್ಗೆ ಕೂಡ ತೀವ್ರ ಆಕ್ರೋಶವನ್ನು ಅಲ್ಲಿಯೇ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು. ಕಾರಣ ಅಲ್ಲಿ ಸರಿಯಾಗಿ ಭೇಟಿಗೆ ಬರ್ತಾ ಇಲ್ಲ, ಅಲ್ಲಿ ಗಮನಿಸ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶವನ್ನು ಕೂಡ ಈಗಾಗಲೇ ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಂಸದರಾಗಿರುವ ಪಿಸಿ ಮೋಹನ್ ಆಗಿರುವುದು, ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಈಗ ಬಂಧನಕ್ಕೆ ಒಳಪಡಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ ಆರೋಪಿಗಳ ವಿರುದ್ಧ. ಸರ್, ರಾತ್ರಿ ಹೊತ್ತು ಮಾಡೋವ್ರೆ ನಮ್ಗೆ ಗೊತ್ತಿಲ್ಲ ಸರ್. ಪಕ್ಕದ ಮನೆಯವ್ರು ಬಂದು ಹೇಳಿದ್ರು ನಮ್ಗೆ ಈ ತರ ಕೆಚ್ಚಲೆಲ್ಲ ಕುಯ್ದ್ಬಿಟ್ಟವ್ರ ಅಂತ. 4:45 ಇರ್ಬೇಕು ಟೈಮು. ಅವಾಗ ಬಂದು ನೋಡಿದ್ರೆ 3 ಹಸಿಗೆ, 1 ಹಸಿಗೆ ತೊಟ್ಟೆ ಕೆಳಗಡೆ ಬಿದ್ದಿತ್ತು, 2 ಹಸಿ ನೇತಾಡ್ತಾ ಇದೆ. ಫುಲ್ ಬ್ಲೀಡಿಂಗ್ ಹೋಗಿತ್ತು. ಗೊತ್ತ ತಕ್ಷಣ ಏನ್ ಮಾಡ್ದೆ, ಸ್ವಲ್ಪ ಹೊತ್ತು ನನ್ನ ಕೈಲಿ ನಿಲ್ಲಕ್ಕಾಗಿಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಬಿಟ್ಟು ಹೋಗ್ಬಿಟ್ಟು ಕಾಟನ್ ಬೆಟ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಎಷ್ಟು ಹಸು ಇದೆ ಸರ್ ನಿಮ್ದು? ನಮ್ದು 8 ಹಸು ಇದೆ. 3 ಹಸ ಇಲ್ಲಿ ಕಟ್ಟಾಗೋದು, ಜಾಸ್ತಿ ಹೆಚ್ಚಿಗೆ ಹಾಲು ಕರಿ ಹಸ ಇಲ್ಲಿ ಕಟ್ಟಾಗೋದು. ಅದಕ್ಕೆ ಇಲ್ಲ ಸರ್, ಡೈಲಿ ಇಲ್ಲ ಅಂದ್ರೆ ಬಂದ್ಬಿಟ್ಟು ಹಾಲು ಕರಿಯೋದು ಹೊಡ್ಕೊಂಡು ಹೋಗೋದು ಈ ತರ ಮಾಡ್ತಾ ಇದೀವಿ. ಎಲ್ಲವನ್ನೂ ಕೂಡ ಕಡಿವಾಣ ಹಾಕ್ಲಿಕ್ಕೆ ನಾನು ಇವತ್ತು ಇಮಿಡಿಯೇಟ್ಲಿ ಮಾತಾಡಿ ನನ್ನ MP ಫಂಡ್ ಇಂದಾನೆ ಇದಕ್ಕೆ ಒಂದು ಎಲ್ಲ CCTVಗಳನ್ನು ಇಡೀ ಏರಿಯಾ ಎಲ್ಲಿ ಸೆಕ್ಯೂರಿಟಿ ಇಲ್ಲೋ ಅಲ್ಲೆಲ್ಲವನ್ನು ಕೂಡ ಹಾಕ್ಸ್ಕೊಳ್ಳುವಂಥದ್ದು. ಆಮೇಲೆ ಈ ಅಮಾನವೀಯತೆ ಯಾರು ಕೆಲಸ ಮಾಡಿದಾರೋ ಆ ಕ್ರೂರಿಗಳನ್ನ ಹಿಡಿಬೇಕು. ಇಲ್ಲಿ ಗಾಂಜಾ ಮಾರೋದಾಗ್ಲಿ ಅದಾಗ್ಲಿ ಯಾರು ಇದನ್ನ ಮಾಡಿದಾರೋ ಈ ಕೆಲಸವನ್ನು ಅವ್ರನ್ನ ಹಿಡಿಯೋದಂಕ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ. ಈ ಒಂದು ಸರ್ಕಾರ ಬಂದ ಮೇಲೆ ಈ ತರಹ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಇವರನ್ನ ಕ್ರೂರಿಗಳು ಯಾರಿದಾರೋ, ಅಮಾನವತೆಯಿಂದ ಯಾರು ಹಸುಗಳ ಜೊತೆ ಈ ವರ್ತನೆ ಮಾಡಿದಾರೋ ಅವ್ರನ್ನ ಹಿಡಿಯೋದಂಕ ನಮ್ಮ ಒಂದು ಹೋರಾಟ ನಿಲ್ಲೋದಿಲ್ಲ. ಇಲ್ಲ, ಈಗ ಪೊಲೀಸ್ ಅವರು ಇವಾಗ ಆಗ್ಲೇ ನಾನು ACP ಮಾತಾಡಿದ್ದೀನಿ. ACPಗೆ ನಾನು ನೈಟ್ ರೌಂಡ್ ಇದೆ ಆಗಿರೋದೇ ನೀವು ರೈಟ್ ರೌಂಡ್ ಇರೋವಾಗೆ ಆಗಿದೆ. ದಯವಿಟ್ಟು ಬಂದು ಇಲ್ಲಿ ಏನಾಗಿದೆ ಅಂತೇಳಿ ವಿವರಿಸಬೇಕು ಅಂತ ಹೇಳಿದ್ದೀನಿ. ಅವ್ರು ಬರ್ತೀನಿ ಅಂತ ಅವ್ರು ಬರೋದಂಕ ನಾ ಕಾಯ್ತಾ ಇದ್ದೀನಿ. ಹಾಲು ಕೊಡುವಂತ ಕೆಚ್ಚಲನ್ನೇ ಕೊಯ್ದಿದ್ದಾರೆ. ನಮ್ಮ ಕರ್ಣ ಅವರು ಒಬ್ಬ RSS ಕಾರ್ಯಕರ್ತ, ಹಿಂದೂ ಸಂಘಟನೆಯಲ್ಲಿ ಹೋರಾಟ. ಈ ಆಸ್ಪತ್ರೆ ಏನಿದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ಪತ್ರೆ, ಇದು ದನದ ಆಸ್ಪತ್ರೆ. ಇವತ್ತಲ್ಲ, 100 ವರ್ಷಗಳಿಂದ ಇದೆ, ಬ್ರಿಟಿಷರ ಕಾಲದಿಂದನೂ ಇದೆ. ಅದು ಆಸ್ಪತ್ರೆಯಾಗಿ ಉಳಿಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರಿ ನಮ್ಮ PC ಮೋಹನ್ ಅವರು, ನಮ್ಮ ಲೋಕಸಭಾ ಸದಸ್ಯರು, ನಮ್ಮೆಲ್ಲಾ ಕಾರ್ಯಕರ್ತರ ಆಸ್ಪತ್ರೆ ಅದನ್ನು ಒಕ್ಬೋರ್ಡ್ ಅಂತ ಮಾಡಿಬಿಟ್ಟಿದ್ರು. ಅವತ್ತು ಯಾವ ಪ್ರತಿಭಟನೆಯನ್ನ ಮಾಡಿದ್ರಿ ಆ ಸಂದರ್ಭದಲ್ಲಿ ಈ ಹಸುಗಳೇ ಹೋಗಿದ್ದು. ಇವತ್ತು ಯಾವ ಕೆಚ್ಚಲನ್ನ ಕಟ್ ಮಾಡಿದರೆ ಇದೇ ಹಸು ಅವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು. ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ಈ ಕೆಚ್ಚಲನ್ನೇ ಕಟ್ ಮಾಡಾಕಿದ್ದಾರೆ. ಒಂದಕ್ಕೆ ಕಾಲ್ ಕತ್ತರಿಸಿದ್ದಾರೆ, ಡ್ರ್ಯಾಗನ್ ಉಪಯೋಗ ಮಾಡಿದ್ದಾರೆ, ಮಚ್ಚುಗಳು ಉಪಯೋಗ ಮಾಡಿದ್ದಾರೆ. ಏನು ಸಂಕ್ರಾಂತಿ ಹಬ್ಬಕ್ಕೆ ಹಿಂದೂಗಳಿಗೆ ಯಾವ ರೀತಿ ಮೆಸೇಜ್ ಅನ್ನ ಈ ಸರ್ಕಾರ ಕೊಡ್ತಾ ಇದೆ? ಹಿಂದೂಗಳು ಈ ರಾಜ್ಯದಲ್ಲಿ ಒಂಥರ 2ನೇ ದರ್ಜೆಯ ಒಂದು ಜನನಾಗಿ ನೋಡುವಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ರಿ. ಇಲ್ಲಿ ನಾರ್ಮಲ್ ಮನುಷ್ಯ ಮಾಡಿದ್ದಲ್ಲ ಇದು.
ಅವನೇನಾದ್ರೂ ತಗೊಂಡೆ ಅದಕ್ಕೆ ಕೈ ಹಾಕಿರ್ಬೇಕು. ತುಂಬಾ ನಡೀತದೆ, 99% ನಡೀತದೆ. ಆ ಸೈಡ್ ಎಲ್ಲ ನಡೀತದೆ. ನಮ್ಮ ಏರಿಯಾದವ್ರಿಗೆ ತೊಂದರೆ ಕೊಡಲ್ಲ ಅವರು. ಇದು ಎಲ್ಲಿಗೆ ಬಂದಿದೆ ಗೊತ್ತಾ? ನಮಗ್ ತೊಂದರೆ ಕೊಟ್ರೆ ಮಾತ್ರ ನಮಗ್ ನೋವು ಆಗುತ್ತೆ. ನಾವ್ ಅವ್ರಿಗೆ ಕೊಟ್ರೆ ನಮಗೆ ಬೇಕು. ಈ ಮೆಂಟಾಲಿಟಿ ಇಲ್ಲಿ ಜನರದು. ಅವರು ನಾರ್ಮಲ್ ಮಾಡ್ದವ್ರಲ್ಲ. ಇದು ನಾರ್ಮಲ್ ಮಾಡ್ದವ್ನಲ್ಲ. ಇದು ನಾರ್ಮಲ್ ಇದ್ದವ್ರಿಗೆ ಈ ಮೀಟರ್ ಇರಲ್ಲ ಮಾಡಕ್ಕೆ. ಅವ್ನು ಮನುಷ್ಯತ್ವ ಆದ್ರೆ ಇದನ್ನ ಮಾಡಲ್ಲ. ಪೊಲೀಸರು ಬರ್ತಾರ್ರಿ, ಒಂದ್ ರೌಂಡ್ ಹೊಡೆದು ಹೋಗ್ಬಿಡ್ತಾರೆ. ಒಂದ್ ರೌಂಡ್ ಬರ್ತಾರೆ, ಹೋಗ್ಬಿಡ್ತಾರೆ. ನಾನೇನ್ ಹೇಳ್ತೀನಿ, ಅಲ್ಲಿ ಕಸ ಇದೆ, ತೊಟ್ಟಿ ಹಾಕ್ತಾರೆ, ಕ್ಲೀನ್ ಇಲ್ಲ. ಒಂದು ಸ್ಟೇಷನ್ ಮಾಡ್ಬೇಕು, ಒಬ್ರನ್ನ ಇಡ್ಬೇಕು. ಇಲ್ಲಿ ಎಷ್ಟಂತ ಹೋಗೋದು? ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತೀವಿ ನಾವು. 8:30 ಆದ ತಕ್ಷಣ ಮಕ್ಕಳನ್ನ ಗಂಡನ್ನೆಲ್ಲ ಒಳಗ್ ಹಾಕೊಂಡ್ ಬಾಗ್ಲ ಹಾಕೊಂಡ್ಬಿಡ್ತೀವಿ. ಯಾಕೆ ಡರ್? ಹೌದೌದು, ಕ್ಲೋಸ್. ಅಷ್ಟು ಭಯನೇ. ಅವ್ನು ಬಂದ್ ಹಿಂಗೆ ಸ್ಕೂ ಡ್ರೈವರ್ ಚುಚ್ಚಿಬಿಟ್ಟು ಇಲ್ಲ ನಿನ್ನ ಇಸ್ಕೊಂಡ ಏನ್ ಪಿಜ್ಜಾ ತರ್ತಾನಲ್ಲ ಹುಡುಗ, ಆ ಹುಡುಗನಿಗೆ ರಾಬರಿ ಮಾಡಿದ್ರು. ನಾನಿದ್ದೆ 10 ಗಂಟೆಗೆ, 8:30ಗೆ. ಪೊಲೀಸರು ಬಂದ್ರು, ಕಂಪ್ಲೇಂಟ್ ತಗೊಂಡ್ರು, ಪಿಜ್ಜಾದವನು ಕರ್ಕೊಂಡ್ರು, ತಗೊಂಡ್ ಮೇಲೆ ಹೋಗ್ಬಿಟ್ರು. ಅವನೇ ಅದಾನೋ ಸತ್ತಾನೋ ಯಾವನು ಗೊತ್ತು. ಈ ದುರ್ಘಟನೆ ಇಡೀ ನಾಗರಿಕ ಸಮಾಜ ತಲೆ ತಗ್ಸುವಂತ ಸಮಾಜ. ಏನಕ್ಕೆ ಅಂದ್ರೆ ಇನ್ನು 2 ದಿನದಲ್ಲಿ ಸಂಕ್ರಾಂತಿ ಹಬ್ಬ ಇದೆ. ಸಂಕ್ರಾಂತಿ ಹಬ್ಬದ ಸಮಯದಲ್ಲೇನೆ ಇವತ್ತು ಹಾಲು ಕೊಡುವಂತ ಗೋಮಾತೆಯ ಕೆಚ್ಚಲಿಗೆ ಇವರು ಬ್ಲೇಡ್ ಹಾಕಿ ಅದನ್ನ ಭೀಕರವಾಗಿ ಕಟ್ ಮಾಡಿದ್ದಾರೆ. ಇಂಥ ಜಿಹಾದಿ ಮನಸ್ಥಿತಿಯವರು ನನ್ನ ಪ್ರಕಾರ ಉಗ್ರಗಾಮಿಗಳು ಈ ತರ ಕೆಲಸ ಮಾಡಿದ್ದಾರೆ. ಈ ಉಗ್ರಗಾಮಿಗಳಿಗೆ ಯಾರು ಕುಮ್ಮಕ್ಕಿದ್ದಾರೆ? ನಾವು ಇಲ್ಲಿ ಬಂದಾಗಿ ನಾನು ಕೇಳ್ತಾ ಇದ್ದೀನಿ, ಸಾರ್ವಜನಿಕರು ನೇರ ಪೊಲೀಸರ ಮೇಲೆ ಆರೋಪ ಮಾಡ್ತಿದ್ದಾರೆ. ಪೊಲೀಸರು ಸರಿಯಾಗಿ ಇಲ್ಲಿ ಬೀಟ್ ಬರ್ತಿಲ್ಲ, ಪೊಲೀಸರು ಕೆಲಸ ಮಾಡ್ತಿಲ್ಲ. ಇಡೀ ಈ ಏರಿಯಾ ಪೂರ್ತಿ ಗಾಂಜಾಮಯ ಡ್ರಗ್ಮಯ ಆಗಿದೆ ಅಂತ ಹೇಳ್ತಿದ್ದಾರೆ. ನಾನು ಇವತ್ತು ನಿಮ್ಮ ವಾಹಿನಿ ಮುಖಾಂತರ ಪೊಲೀಸ್ ಠಾಣಾಧಿಕಾರಿಗಳು ನಾನು ಮನವಿ ಮಾಡ್ತಿದ್ದೀನಿ, ಕೇವಲ 24 ಗಂಟೆಯಲ್ಲಿ ಯಾರಿ ಉಗ್ರಗಾಮಿಗಳನ್ನ ಬಂಧಿಸಿಲ್ಲ ಅಂತಂದ್ರೆ ಮುಂದೆ ಆಗುವ ಎಲ್ಲ ಅನಾಹುತಗಳಿಗೆ ಸರ್ಕಾರ ಮತ್ತೆ ನೀವು ಠಾಣಾಧಿಕಾರಿ ಆಗ್ತೀರಾ. ಮತ್ತೆ ಕಮಿಷನರ್ ನಾನು ಮನವಿ ಸಹ ಮಾಡ್ತೀನಿ, ಇವತ್ತು ಏನು ಕೃತ್ಯ ನಡೆದಿದೆಯಲ್ಲ ಅದನ್ನು ಸಹ ಅಂತ ಕಿಡಿಗೇಡಿಗಳು ಜಿಹಾದಿ ಮನಸ್ಥಿತಿ ಇರುವಂತ ಉಗ್ರಗಾಮಿಗಳು ಮಾಡಿದ್ದಾರೆ. ಕೂಡಲೇ ಕಿಡಿಗೇಡಿಗಳು ಹಸುವಿನ ಕೆಚ್ಚಲು ಕಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಲನ್ನ ಕೊಡುವ ಕಾಮಧೇನುವಿನ ಕೆಚ್ಚಲನ್ನೇ ಕಟ್ ಮಾಡಿರೋದು ನಿಜಕ್ಕೂ ಕ್ರೂರತನ ಅಂತ ಹೇಳಿದ್ದಾರೆ. ಏನೊಂದು ಸಮಾಜದಲ್ಲಿ ಈ ರೀತಿ ಕ್ರೂರ ವ್ಯಕ್ತಿಗಳು ಇರ್ತಾರೆ. ಈ ಕ್ರೂರತನ ನಿಜಕ್ಕೂ ಒಳ್ಳೇದಲ್ಲ, ಮಾಡದಂತ ವ್ಯಕ್ತಿಗೂ ಒಳ್ಳೇದಲ್ಲ, ಸಮಾಜಕ್ಕೂ ಒಳ್ಳೇದಲ್ಲ. ಏನೊಂದು ಹಾಲನ್ನು ಕೊಡೋಂತ ಆ ಕಾಮಧೇನು, ಆ ತಾಯಿ ಗೋಮಾತವನ್ನ ಈ ರೀತಿ ಕ್ರೂರವಾಗಿ ಕೆಚ್ಚಲನ್ನು ಕುಯ್ಯುವಂಥದ್ದು ನಿಜಕ್ಕೂ ಕ್ರೂರಿತನ. ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಸಮಾಜದಲ್ಲಿ, ಹಾಗಾಗಿ ಆ ಸಮಾಜದಲ್ಲಿ ಆ ದ್ವೇಷ ವೈಮನಸ್ಸು ಏನಿದೆಯಲ್ಲ, ಆ ದ್ವೇಷ ವೈಮನಸ್ಸನ್ನ ನಾವು ತೆಗೆದಾಕಬೇಕು. ತಮ್ಮ ದ್ವೇಷವನ್ನು ವ್ಯಕ್ತಪಡಿಸಲಿಕ್ಕೆ ಆ ಗೋಮಾತ ಮೂಕ ಪ್ರಾಣಿ, ಆ ಮೂಕ ಪ್ರಾಣಿ ಮೇಲೆ ತಮ್ಮ ಶಕ್ತಿ ಪ್ರಹಾರವನ್ನು ಮಾಡುವಂಥದ್ದು, ಅಸಹಾಯಕ ವ್ಯಕ್ತಿಗಳ ಮೇಲೆ ತಮ್ಮ ಪ್ರಯೋಗವನ್ನು ಮಾಡುವಂಥದ್ದು ನಿಜಕ್ಕೂ ಕೀಳತನ. ಆ ಕೀಳಮಟ್ಟದ ಆಲೋಚನೆಯಿಂದ ಆ ವ್ಯಕ್ತಿಗಳು ಹಸುಗಳ ಕೆಚ್ಚಲನ್ನ ಕತ್ತರಿಸಿದಕ್ಕೆ ಪ್ರಮೋದ್ ಮುತಾಲಿಕ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ, ಒಂದು ವೇಳೆ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಶ್ರೀರಾಮಸೇನೆ ಬರಬೇಕಾಗತ್ತೆ ಅಂತ ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್. 4 ಹಸುಗಳ ಕೆಚ್ಚಲವನ್ನ, ಮೊಲೆಯನ್ನ ಕೊಯ್ದಿದ್ದಾರೆ. ಅತ್ಯಂತ ನೀಚ ನಿರ್ಲಜ್ಜ ರಾಕ್ಷಸರು. ಇಸ್ಲಾಮಿಕ ಇವತ್ತು ಶಕ್ತಿಯ ಪ್ರದರ್ಶನ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ. ರಾಕ್ಷಸಿ ಮಾನಸಿಕತೆ ಹೇಗಿದೆ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಇದನ್ನ ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಜಮೀರ್ ಅಹ್ಮದ್ ನಿಮ್ಮ ಕ್ಷೇತ್ರದಲ್ಲಿ ಆಗಿದೆ. ನೀವು ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಹಸು ಹಿಂದೂಗಳಿಗೆ ಅತ್ಯಂತ ಪೂಜ್ಯ ಪ್ರಾಣಿಯರು, ನಾವು ಪೂಜಿಸ್ತೇವೆ. ಬರೇ ಪೂಜಾ ಪ್ರಾಣಿ ಅಂತನ್ನುವಂಥದ್ದು ನಮಸ್ಕಾರ ಮಾಡೋದು ಅಷ್ಟೇ ಅಲ್ಲ, ನಮಗೆ ಅನ್ನ ಹಾಕುತ್ತೆ, ಕೈ ಕೆಲಸ ಕೊಡುತ್ತೆ, ಆರ್ಥಿಕತೆ ಕೊಡುತ್ತೆ, ಔಷಧಿ ಕೊಡುತ್ತೆ, ಗೊಬ್ಬರ ಕೊಡುತ್ತೆ, ರೈತನ ಬೆನ್ನೆಲುಬು. ಅಂಥ ಹಸುವನ್ನ ಕ್ರೌರ್ಯವಾಗಿ ಇವತ್ತು ನೀವು ಮೊಲೆ ಕೊಯ್ದಂತಹ ನೀಚರನ್ನ ಬಂಧನ ಮಾಡಿ ಒತ್ತು ಒಳಗಡೆ ಹಾಕದೇ ಇದ್ರೆ ಶ್ರೀರಾಮ ಸೇನೆ ಸಂಘಟನೆ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ನಿಮ್ಮ ವಿರುದ್ಧ, ಜಮೀರ್ ವಿರುದ್ಧ ಮಾಡಬೇಕಾಗತ್ತೆ ಅಂತನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇನ್ನು ಹಸುವಿನ ಕೆಚ್ಚಲು ಕೊಯ್ದ ಘಟನೆಯನ್ನ ಬಿಜೆಪಿ ಬೆಂಬಲಿಗ ಚಕ್ರವರ್ತಿ ಸೂಲಿಬೇಲಿ ಸಹ ಖಂಡಿಸಿದ್ದಾರೆ.
ದುಃಖ ಅನ್ಸುತ್ತೆ. ಯಾರಿಗೂ ತೊಂದರೆ ಕೊಡದ ಒಂದು ಪ್ರಾಣಿಯನ್ನ ಇಷ್ಟು ಹೀನವಾಗಿ, ಇಷ್ಟು ಕೆಟ್ಟದಾಗಿ ಅದರ ಕೆಚ್ಚಲನ್ನ ಕತ್ತರಿಸಿದ್ದಾರೆ ಅಂತ ಕೇಳಿದಾಗ ಬಹಳ ಸಂಕಟ ಅನ್ಸುತ್ತೆ. ಯಾಕೆಂದ್ರೆ ಹಿಂದೂಗಳು ಗೋವನ್ನ ತಾಯಿ ಅಂತ ಪೂಜ್ಯ ಭಾವದಿಂದ ನೋಡ್ತಾರೆ. ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಹಾಲು ಅಂತಂದ ತಕ್ಷಣ ಅದು ತಾಯಿಯ ಹಾಲಿನ ನಂತರ ನೆನಪಾಗೋದು ಗೋವೆ. ಆದ್ರೆ ನನ್ಗನ್ಸುತ್ತೆ ಎಲ್ಲೋ ಒಂದು ಕಡೆ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ದಂಗೆಯನ್ನ ಹುಟ್ಟಾಕುವಂತ ಪ್ರಯತ್ನವನ್ನ ಕೆಲವರು ಮಾಡ್ತಾ ಇದ್ದಾರೆ. ಅದು ಕಳೆದ ಅನೇಕ ದಿನಗಳಿಂದ ನಮ್ಗೆ ನೋಡ್ಲಿಕ್ಕೆ ಸಿಗ್ತಿದೆ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಘಟನೆಗಳಿಂದ ಶುರು ಮಾಡಿ ಇಲ್ಲಿಯವರೆಗೂ ಸರ್ ತನ್ಸೆ ಜುದಾ ಅಂತ ಹೇಳಿ ಅಲ್ಲಿಂದ ಏನು ಗಲಾಟೆ ಶುರು ಮಾಡಿದ್ರೋ, ಇಡೀ ದೇಶದಲ್ಲಿ ಒಂದು ವ್ಯಾಪಕವಾಗಿ ಹಿಂದೂ ಮುಸಲ್ಮಾನರ ನಡುವೆ ಕದನವನ್ನು ಹಚ್ಚಬೇಕು, ಭಾರತವನ್ನ ಅಶಾಂತಿಗೆ ದೂಡಬೇಕು ಅನ್ನುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಈ ತರದ್ದು ಯಾವತ್ತೂ ಇರಲಿಲ್ಲ. ಬೆಂಗಳೂರು ತುಂಬಾ ಶಾಂತವಾಗಿದ್ದಂತ ಜಾಗ. ಕರ್ನಾಟಕ ಆ ದೃಷ್ಟಿಯಿಂದ ಯಾವತ್ತಿಗೂ ಕೂಡ ದಂಗೆಯ ಸ್ವರೂಪಕ್ಕೆ ತಿರುಗಿದ್ದು ಬಹಳ ಕಡಿಮೆ. ಅಂತದನ್ನ ದಂಗೆಯ ಸ್ವರೂಪಕ್ಕೆ ತಿರುಗಿಸುವಂತ ಪ್ರಯತ್ನವನ್ನ ಯಾವ ಕಿಡಿಗೇಡಿಗಳು ಮಾಡ್ತಿದ್ದಾರೋ ಅದಕ್ಕೆ ಸೂಕ್ತವಾಗಿರುವಂತಹ ಶಿಕ್ಷೆ ಆಗಬೇಕು. ಬಟ್ ನನಗನ್ಸೋದೇನು ಅಂತಂದ್ರೆ, ಯಾವತ್ತಿಂದ ಕಾಂಗ್ರೆಸ್ ಸರ್ಕಾರ ಇಲ್ಲಿಗೆ ಬಂದಿದೆಯೋ ಬಂದಾಗಲಿಂದ ಈ ತರ ಮುಸಲ್ಮಾನರು ತಾವು ತುಂಬಾ ಈ ತರದ ಕೃತ್ಯಗಳಲ್ಲಿ ನಿರತವಾಗೋದನ್ನು ನಾವು ನೋಡ್ತಾ ಇದ್ದೀವಿ. ನನಗನ್ಸುತ್ತೆ ಸರ್ಕಾರ ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನೆಲ್ಲವನ್ನು ನೋಡದೆ ಕಠಿಣವಾಗಿರುವಂತಹ ಶಿಕ್ಷೆಯನ್ನ ಯಾರೇ ಮಾಡಿದ್ರು ಅವ್ರಿಗೆ ಕೊಡಬೇಕಾಗಿರೋದು ಅಗತ್ಯ ಅಂತ ನನಗನ್ಸುತ್ತೆ. ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕುಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಂದ ವರದಿ ಪಡೆದು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ, ತಪ್ಪಿತಸ್ಥರನ್ನ ಯಾವುದೇ ಕಾರಣಕ್ಕೂ ಬಿಡುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್. ನಾನು ರಿಪೋರ್ಟ್ ತಗೊಳ್ತೀನಿ. ಅದು ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲೇ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನು ನಾನು ರಿಪೋರ್ಟ್ ತಗೊಳ್ತೀನಿ. ರಿಪೋರ್ಟ್ ತಗೊಂಡು ಏನು ಕ್ರಮ ತಗೊಳ್ಬೇಕೋ ಅದನ್ನು SP ಅವರಿಗೆ ಮಾತಾಡ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಮೂಕ ಪ್ರಾಣಿಗಳು, ಅದರಲ್ಲೂ ಕೂಡ 3 ಹಸುಗಳ ಕೆಚ್ಚಲನ್ನ ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಡೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ? CCTVಗಳ ಪರಿಶೀಲನೆ ಏನಾದರೂ ಯಾರು ಈ ಕೃತ್ಯ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ಹೇಗೆ? ನವಿತಾ, ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಘಟನಾ ಸ್ಥಳದಲ್ಲಿ ಇದ್ದೀವಿ. ಇಲ್ಲಿ ಯಾವ ರೀತಿ ಇದೆ ಅಂತ ನೋಡಬಹುದು. ಇದು ಚಾಮರಾಜಪೇಟೆ ಒಂದು ಪೆನ್ಷನ್ ಮೊಹಲ್ಲಾ ಏರಿಯಾ. ಇದು ಈ ಒಂದು ಭಾಗದಲ್ಲಿ ಏನು ತಡರಾತ್ರಿ ಸುಮಾರು 3 ಹಸುಗಳ ಒಂದು ಕೆಚ್ಚಲನ್ನ ಕೊಯ್ದು ಒಂದು ದುಷ್ಕೃತ್ಯವನ್ನು ಎಸಗಿರೋದು. ಈಗಾಗಲೇ ಸುತ್ತಮುತ್ತ ಇರುವಂತಹ ಒಂದು CCTV ಫುಟೇಜ್ ಏನಿದೆ ಅದನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಸುತ್ತಲಿರುವಂತಹ ಏರಿಯಾದಲ್ಲಿರುವಂತಹ CCTVಗಳ DVR ಮತ್ತೆ ವಿಡಿಯೋಗಳನ್ನ ಸಂಗ್ರಹ ಮಾಡಿ ಯಾರ್ಯಾರು ಬೆಳಗಿನ ಜಾವ ಈ ಒಂದು ಏರಿಯಾದಲ್ಲಿ ಓಡಾಡಿದ್ರು ಅಂತವರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಇಲ್ಲಿ ಕೆಲವು CCTV ಫುಟೇಜ್ ಕ್ಯಾಮ್ರಾಸ್ ಇದೆ. ಆದ್ರೆ ಆ ಒಂದು ಕ್ಯಾಮ್ರಾಗಳ ಒಂದು ವೈರ್ ಅನ್ನು ಕೂಡ ಕಟ್ ಮಾಡಿರುತ್ತದೆ ಮತ್ತೆ ಅವುಗಳ ಒಂದು ಡೈರೆಕ್ಷನ್ ಕೂಡ ಬೇರೆ ಕಡೆಗೆ ಚೆಕ್ ಮಾಡಿದ್ದಾರೆ. ಇನ್ನು ತಾಂತ್ರಿಕವಾಗಿ ಕೂಡ ಪೊಲೀಸರು ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಆರೋಪಿಗಳನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಬಿಜೆಪಿ ನಾಯಕರು ಮತ್ತೆ ಮುಖಂಡರು ಕೂಡ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಪೊಲೀಸರಿಗೆ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಬೇಕು ಅಂತ ಹೇಳಿ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿರುತ್ತದೆ. ಒಂದು ವೇಳೆ ಆರೋಪಿಗಳ ಪತ್ತೆ ವಿಳಂಬ ಆದ್ರೆ ಒಂದು ತೀವ್ರ ಹೋರಾಟ ಮಾಡೋದಾಗಿ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆ ಇಲ್ಲೇ ಒಂದು ಘಟನಾ ಸ್ಥಳಕ್ಕೆ MLC ರವಿಕುಮಾರ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಅವ್ರನ್ನು ಮಾತಾಡಿಸಬಹುದು. ಸರ್, ಈ ಒಂದು ಘಟನೆ ಬಗ್ಗೆ ಹೇಳೋದಾದ್ರೆ ಪೊಲೀಸ್ ತನಿಖೆ ಯಾವ ರೀತಿ ಇದೆ ಮತ್ತೆ ನೀವು ಪೊಲೀಸರ ಜೊತೆ ಏನಾದ್ರು ಅಂದ್ರೆ ಇನ್ವೆಸ್ಟಿಗೇಷನ್ ಬಗ್ಗೆ ಏನಾದ್ರು ಮಾತುಕತೆ ಮಾಡಿರುತ್ತೆ ಸರ್? ನೋಡಿ, ನಾನು ಈ ಸಂದರ್ಭದಲ್ಲಿ ನಮ್ಮ ಕರ್ಣ ಅವರಿಗೆ ಆಗಿರ್ತಕ್ಕಂಥ ಘಟನೆ ಏನಿದೆ ಇದಂತೂ ಅತ್ಯಂತ ಹೃದಯ ವಿದ್ರಾವಕ. ಮಾತು ಬರದೇ ಇರ್ತಕ್ಕಂಥ, ಬಾಯಿ ಇಲ್ಲದೆ ಇರ್ತಕ್ಕಂಥ ಹಸುಗಳ ಕೆಚ್ಚಲನ್ನ ಕತ್ತರಿಸ್ತಾರೆ ಅಂತ ಹೇಳಿದ್ರೆ ನನಗೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ನಾನು ಆಗ್ರಹ ಪಡಿಸ್ತೇನೆ, ಯಾರು ಈ ಕೃತ್ಯವನ್ನ ಎಸಗಿದ್ದಾರೆ, ನಾಡದ್ರೋಹಿ, ಪ್ರಾಣಿದ್ರೋಹಿ, ಈ ಸಂಸ್ಕೃತಿ ಇಲ್ಲದೆ ಇರ್ತಕ್ಕಂಥ ಪಶುಗಳಿಗಿಂತ ಕಡೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಮತ್ತು ಅವರಿಗೆ ಜೈಲು ಶಿಕ್ಷೆ ಆಗಬೇಕು. ಅದನ್ನ ನಾನು ಆಗ್ರಹ ಪಡಿಸ್ತೇನೆ. ನಮ್ಮ ಕರ್ಣ ಅವರು ಏನಿದ್ದಾರೆ ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಸರ್ಕಾರ ಬಿಡುಗಡೆ ಮಾಡಬೇಕು. ಮತ್ತು ಕರ್ನಾಟಕ ರಾಜ್ಯದಲ್ಲಿ ವ್ಯಾಪಕವಾಗಿ ಹಸುಗಳ ಮಾರಣ ಹೋಮ ನಡೀತಾ ಇದೆ, ಹತ್ಯೆಗಳು ನಡೀತಾ ಇದೆ. ಈ ಸರ್ಕಾರ ಏನು ಅಂತ ಅವ್ರಿಗೆ ಗೊತ್ತಿದೆ. ಈ ಕೃತ್ಯವನ್ನ ಮಾಡ್ತಕ್ಕಂಥವ್ರಿಗೆ ಇವರೇನು ನಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳದೆ ಇರತಕ್ಕಂಥ ಸರ್ಕಾರ ಇದೆ, ನಮ್ಮ ಸರ್ಕಾರ ಇದೆ. ಆದ್ರಿಂದ ಅವರು ಈ ತರ ರಾಜಾರೋಷವಾಗಿ ಓಪನ್ ಆಗಿ ಮಾಡ್ತಾ ಇದ್ದಾರೆ. ಸರ್, ಮತ್ತೆ ಈ ಒಂದು ಭಾಗದಲ್ಲಿ CCTVಗಳನ್ನ ಅಳವಡಿಕೆ ಮಾಡಿದ್ರೆ ಮರುದಿನವೇ ಕಿತ್ತಾಕ್ತಾರೆ ಅಂತ ಆರೋಪ ಜನ ಮಾಡ್ತಿದ್ದಾರೆ ಸರ್. ಯಾರು ಕಿತ್ತಾಕದವರು ಅಂತ CCTVನಲ್ಲಿ ಗೊತ್ತಾಗ್ಲಿ, ಬಿಸಿ ಮುಟ್ಟಿಸ್ಲಿ, ಸರಿಯಾಗಿ ಇದು ಬಿಸಿ ಮುಟ್ಟಿಸ್ಲಿ, ಅದ್ ಹೆಂಗ್ ಕಿತ್ತಾಕ್ತಾರೆ ಅಂತ. ಹಾಗಾಗಿ ಇದು ಇನ್ನೂ
CCTVನೂ ಕಿತ್ತಾಕ್ತಾರೆ ಅಂತ ಹೇಳಿದ್ರೆ ಇದು ಇನ್ನೂ ಬಹಳ ದೊಡ್ಡ ಕ್ರೈಮ್, ಇನ್ನೂ ದೊಡ್ಡ ಕ್ರಮವನ್ನ ತೆಗೆದುಕೊಳ್ಬೇಕು ಸರ್ಕಾರ. ಆದ್ರಿಂದ ನಾನು ವಿನಂತಿಯನ್ನ ಮಾಡ್ತೇನೆ, ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಸರದ ಸಮಸ್ಯೆಗಳು ಹೊಸವಲ್ಲ. ಆದರೆ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ನಮ್ಮವರು ತಮ್ಮವರು ಅನ್ನೋದನ್ನ ಬಿಟ್ಟು ಯಾರು ಈ ಕೃತ್ಯವನ್ನ ಮಾಡಿದರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಆ ರೀತಿ ಒಂದು ಸರಿಯಾದ ಕಠಿಣ ಶಿಕ್ಷೆಯನ್ನ ಅವ್ರಿಗೆ ವಿಧಿಸಬೇಕು, ಇವರಿಗೆ ತಕ್ಷಣ ಪರಿಹಾರವನ್ನು ಒದಗಿಸಬೇಕು. ಏನ್ರಿ ಹಸುಗಳ ಕೆಚ್ಚಲನ್ನ ಕತ್ತರಿಸಬೇಕು ಕಲ್ಪನೆ ಮಾಡ್ಕೊಳಕ್ ಆ ಒಂದು ಮನಸ್ಸಿಗೆ ಬಂದ್ರೇನೆ ನಮ್ದು ನಿಂತ್ಕೊಳಕ್ಕಾಗಲ್ಲ. ನನಗಂತೂ ಅತ್ಯಂತ ಹೇಸಿಗೆ ಅಂತ ಅನ್ಸುತ್ತೆ ಈ ಕೃತ್ಯವನ್ನ ಮಾಡಿರುವಂತವರ ಬಗ್ಗೆ. ಕೂಡಲೇ ಅವರನ್ನು ಬಂಧಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತೇನೆ. ಮತ್ತೆ ನವಿತಾ, ಅದೇ ರೀತಿಯಾಗಿ ಈಗ FSL ತಜ್ಞರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರು ಕೂಡ ಈ ಒಂದು ಸ್ಥಳದಲ್ಲಿ ಮಹಾಜರು ಮಾಡಿ ಏನು ಇಲ್ಲಿ ಇರುವಂತಹ ಒಂದು ಏನು ರಾತ್ರಿ ನಡೆದ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ FSL ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಇನ್ಸಿಡೆಂಟ್ ಆದ ಬಳಿಕ ಏನು ಆರೋಪಿಗಳು ಯಾವ ಕಡೆಯಿಂದ ಓಡಾಡಿದ್ದಾರೆ ಮತ್ತೆ ಎಲ್ಲಿಂದ ಬಂದಿರಬಹುದು ಅನ್ನೋ ಒಂದು ಮಾರ್ಗವನ್ನು ಕೂಡ ಪತ್ತೆ ಮಾಡ್ತಿದ್ದಾರೆ. ಮತ್ತೆ ಇಡೀ ಏರಿಯಾವನ್ನ ಕ್ರೈಮ್ ಸೀನ್ ಅನ್ನೋ ರೀತಿಯಲ್ಲಿ ಇದನ್ನ ಐಡೆಂಟಿಫೈ ಮಾಡಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಸುತ್ತಲೂ ಕೂಡ ಒಂದು ಟೇಪ್ ಅನ್ನ ಹಾಕಿರುವಂತದ್ದು, ಯಾಕಂದ್ರೆ ಅಷ್ಟು ಗಂಭೀರವಾಗಿ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಭಾಗದಲ್ಲಿರುವಂತಹ CCTV ಫುಟೇಜ್ಗಳು ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಿದ್ರೆ ಕೆಲವು ಕಡೆ ಒಂದು DVR ಅನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡು ಅದರಲ್ಲಿ ಏನಾದರೂ ತಡರಾತ್ರಿ ಅಥವಾ ಬೆಳಗಿನ ಜಾವ ಯಾರಾದ್ರೂ ಓಡಾಡಿರುವಂತಹ ಒಂದು ಮಾಹಿತಿ ಇರುವಂತದ್ದು ಮತ್ತೆ ಕುರುಹುಗಳನ್ನ ಪತ್ತೆ ಮಾಡುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು.